ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿರಿ, ಎಲ್ಲರೂ ಆರಾಮಾಗಿರಿ ಅಂತ ನಾನು ಕೂಡ ಆರಾಮಾಗಿದ್ದೀನಿ. ಬೆಳಗ್ಗೆ 9 ಗಂಟೆ ಆಗ್ತೈತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಶ್ರಾವಣಿ 9 10 ನಿಮಿಷ ಕಮ್ಮಿ ಐತೆ. ಶ್ರಾವಣ ಸ್ಕೂಲ್ ರೆಡಿ ಈಗ ಶ್ರಾವಣ್ ಕುಮಾರ್ದು ಜಾಕ್ ಆಗೈತ್ರಿ. ಸುದ್ದಿಕ್ಕೆ ಹೊರಟಿದ್ದೆ ಊಟ ಮಾಡಕ್ಕೆ ಹಾಕೊಂಡ್ತಿದ್ದ. ನೋಡಿ ರೊಟ್ಟಿ ಮಾಡ್ಬೇಕ್ರಿ. ಈಗ ಪಲ್ಯ ಸಿಗಾಕೈತಿ ಸ್ನೇಹಿತರೆ. ನೋಡಿ ತೋರ್ಸಕತ್ತ. ಹಾಯ್ ಮಾಡಿ ಶ್ರಾವಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಸರು ಕಾಳು ನೋಡಿ ಸ್ನೇಹಿತರೆ, ಇದು ಹೆಸರು ಕಾಳು ಪಲ್ಯ ರೆಡಿ ಆಯ್ತು. ಇವಾಗ ಏನೈತೆ ರೊಟ್ಟಿ ಬಡಬಿಡ್ತೀವಿ. ರೊಟ್ಟಿ ಮಾಡಿ ಇವತ್ತ ಬೆಳಗ್ಗೆನೆ ಲಾಕ್ ಚಾಲು ಮಾಡೋದು ಆಗಿಲ್ಲ ಸ್ನೇಹಿತರೆ. ಇವಾಗ ಮಾಡಿ ನೋಡಿ ಏನು ಮಾಡೋದು. ನಿನ್ನ ರಾತ್ರಿ ಬ್ಲೌ ಸ್ಟಿಚ್ ಮಾಡ್ಬೇಕನ್ಯ ಆಗಿಲ್ರಿ. ಸುಸ್ತಾಗ್ಬಿಡ್ತು. ಮುಕ್ಕೊಂಡ್ಬಿಟ್ಟು 11ಕ್ಕೆ ಮುಕ್ಕೊಂಡಿರಿ. ನಿನ್ನ 11 ಆಗೈತೆ. 12 ಗಂಟೆ ಆಗಿತ್ತು. 12 ಹಾಕೋಯ್ತು. ಅವಾಗ ಮುಕ್ಕೊಂಡಿನಿ. ಎಡಿಟಿಂಗ್ ಮಾಡೋದು ಇರ್ತಾವಲ್ಲ, ಎಡಿಟಿಂಗ್ ಮಾಡೋದು ಅಪ್ಪ ಸುಡುತ್ತಡಿ ಹಾಸ್ತೀನಿ. ನಾನು ರೊಟ್ಟಿ ಮಾಡಿ ಹಾಕ್ತೀನಿ. ಎಡಿಟಿಂಗ್ ಮಾಡೋದು ಇದು ಮತ್ತೆ ಎಲ್ಲ ಕೆಲಸ ಮುಕ್ಕೋಬೇಕಾ ಲೇಟ್ ಆಯ್ತು. ಬ್ಲೌ ಸ್ಟಿಚಿಂಗ್ ಆಗಿಲ್ಲ ಇವತ್ತ. ಅದಕ್ಕೆ ಬಡ ಕೆಲಸ ಮಾಡ್ಕೊಂಡು ಬ್ಲೌ ಸ್ಟಿಚಿಂಗ್ ಮಾಡ್ತಾರೆ. ವಿಡಿಯೋ ಮುಂದೆ ಚೆಲ್ ಮಾಡ್ಕೊತ ಕೂತಿದ್ರೆ ಆಗಲ್ರಿ. ಅದ್ರಾಗ 7 kg ರೀ. 10 ಮನೆ ಕಸ ಗುಡಿಸೋದು, ಅಂಗಳ ಕಸ ಎಲ್ಲ ಕೆಲಸ ಆಗಕ್ಕಲ್ಲ. ಇವ್ರಿಬ್ರದ್ದು ಜಾಕ ರೆಡಿ ಮಾಡೋದು, ಬುತ್ತಿ ಕಟ್ಟಬೇಕು. ಎಲ್ಲ ಮುಗಿಬೇಕು. ಜೋಡಿ ಬುತ್ತಿ ಡಬ್ಬಗಳು ಕ್ಯಾನ್ ಹಾಕಿ ಎಲ್ಲ ಕಜ್ಜಿ ಬಂದಿ. ಯಾವ ರೊಟ್ಟಿ ಮಾಡೋದು ಬುತ್ತಿ ಕಟ್ಟಿ ಯಾಕೆ ರೊಟ್ಟಿ ಮಾಡ್ತೀನಿ. ಶ್ರಾವಣ್ ಕುಮಾರ್ ನಿನಗೂ ನೋವೆ ಹಾಕ್ತೀನಲ್ಲ, ಹಾಕಾಡ್ತೀನಿ. ಅಕ್ಕಿಗೆ ನೀನು ಅಷ್ಟೇ ಮುಚ್ಚು ಎಲ್ಲ ಕಟ್ತೀನಿ. 3 ರೊಟ್ಟಿ ಮಾಡಿದ್ರೆ 1 ರೊಟ್ಟಿ ಉಂಟಾಳ. 2 ರೊಟ್ಟಿ ಕಟ್ಕೋತಾಯ್ತು. ಮುಂದೆ ಮೆತ್ತ ಮಾಡ್ತೀನಿ. ರೊಟ್ಟಿ ಎಲ್ಲರೂ ತಿಂದಿರ್ತಾರೆ. ನಾ ಆಲ್ಮೋಸ್ಟ್ ಬಡಿತೀವಿ. ಎಷ್ಟು ಐತೆ ರೊಟ್ಟಿ ಬಡಿ. ಒಬ್ಬರು ರೊಟ್ಟಿ ಬಡೋದು ಕಷ್ಟ ಅಂತೀರಿ. ನೋಡಿ ಏನು ಕಷ್ಟ ನೋಡಿ, ಈಜಿ ಇದೆ. ಸೀನ್ ಕೈ ತಕ್ಕೊಂಬ ಕ್ಲೀನಾಗಿ. ಹೊರಗೆ ಹೋಗಪ್ಪು. ಹಾಕಿ ಮೇಕಪ್ ಮಾಡ್ತಾವ ನೀನು. ರಾಣಿ ನನಗೆ ಇಷ್ಟು ರೊಟ್ಟಿ ಸಾಕು. ಇದು ಬುತ್ತಿಗೆ ಶ್ರಾವಣಿಗೆ ಸ್ವಲ್ಪ ಇಟ್ಟಿರ್ತೀನಿ. ಇದು ಮೆತ್ತ ಉಂಡೋತಾರಿ. ಈ ಬುತ್ತಿಗೆ ಏನೈತಿ ತಳ್ಳ ಮಾಡಿ ಕಟ್ತೀನಿ. ತಳಗಿರ್ತಾರೆ ಶ್ರಾವಣಿಗೂ ಮೆತ್ತ ನೋಡಿ. ಹೊಟ್ಟೆ ಹಂಗು ಬತ್ತು ನೋಡಿ. ಮುಂದೆ ಕತ್ತಲ್ಲ ನೋಡಿ ಸ್ನೇಹಿತರೆ. ರೊಟ್ಟಿ ಪುಟ್ಟ ನಿಮಗೆ ಮಸ್ತ್ ಸಿಕ್ತಿ ಸ್ನೇಹಿತರೆ. ಎಲ್ಲ ರೊಟ್ಟಿ ಮಾಡಿ ಶ್ರಾವಣಿ ಸ್ಕೂಲಿಗೆ ಕಳಿಸಿ ಅವಳ ಕೆಲಸ ಮಾಡ್ಕೋತೀನಿ ರೀ. ಮತ್ತೇನು ಮಾಡೋದು. ಶ್ರಾವಣ್ ಕುಮಾರ್ ಊಟ ರೆಡಿ ನೋಡಿ. ಅಮ್ಮು ಶ್ರಾವಣಿನೂ ಊಟ ಮಾಡಿ ಗಂಗಾಳ ಇಟ್ಟು ಸ್ಕೂಲಿಗೆ ಹೋದ್ ನೋಡಿ. ಇವಾಗ ನೋಡಿ ಒಂದು ರೊಟ್ಟಿ ಹುಡ್ಕೊಂಡು ನನ್ನ ಹರಿದ ಹೆಂಗೆ ಹಾಕಕತ್ತಾನ. ಇನ್ನೂ ಒಂದು ರೊಟ್ಟಿ ಊಟ ಮಾಡಲ್ಲ ಸ್ನೇಹಿತರೆ. ಅವ ಮೊದ್ಲಾಗ ಗಂಗ ಹೊಡ್ಕೊಂಡು ಕುಂತಾನ್ರಿ. ಹೊಟ್ಟೆ ಎಸೈತೆ ಅಂತೇಳಿ. ನಾವು ಊರು ಹುಟ್ಟಕ್ಕಿಂತ ಮೊದ್ಲಾಗ ಗಂಗ ಹೊಡ್ಕೊಂಡು ಕುಂತೀಯಪ್ಪಿ ಹೊಟ್ಟೆ ಎಸೈತೆ ಅಂತ. ಇನ್ನು ಒಂದು ತುತ್ತು ಉಂಡಿಲಿನು ನೋಡ್ರಿ. ಬಿಸಿ ಬಿಸಿ ರೊಟ್ಟಿ, ಹೆಸರು ಕಾಳು ಪಲ್ಯ ಸ್ವಲ್ಪ ಮಾಡಿ ನೋಡಿ. ಪಲ್ಯನೂ ಸ್ವಲ್ಪ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಮತ್ತೆ ಸಂಜಿಕೆ ಏನ್ರ ಬಿಸಿ ಮಾಡಿ ಉಣ್ಣು ಸುಮ್ಮ. ಟೈಮ್ 9:30 ಆಗೇ ಬಿಡ್ತು ನೋಡಿ. ಹೆಂಗಾಗುತ್ತೆ ಹೆಂಗಿಲ್ಲ ಗೊತ್ತಿಲ್ಲ. ನೀರು ಬಂದವ್ರಿ, ನೀರು ತುಂಬಬೇಕು. ಇವನ್ನೆಲ್ಲ ತಿಕ್ಕಾಕಿಟ್ಟು ಪಲ್ಯ ಮಾಡಿನೆಲ್ಲ ಎಲ್ಲ ಇಟ್ಟು ನೋಡಿ. ಹುಸಿ ಎತ್ತಿರ್ತೀನಿ ರೀ. ಎತ್ತಿಟ್ಟು ಕ್ಲೀನ್ ಮಾಡಿ ನೀರು ತುಂಬಿ ಮತ್ತೆ ಸಿಗ್ತೀನಿ ರೀ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣ ಸಾಲಿಗೆ ಹೋಗಿ ಆಡೋತ್ತೇಪ್ಪ. ಸಾಲಿಗೆ ಹೋಗಂತೆ ಇಲ್ಲ ಅಂತಿಲ್ಲಪ್ಪ. ಟೈಮ್ 10 ಆಗೈತೆ. ಸಾಲಿಗೆ ಹೋಗಿ. ಅವು ದೊಡ್ಡ ಆತ. ಇವನ್ನ ಹಾಕ್ಕೊಂಡು ಹೋಗು. ಅವು ದೊಡ್ಡ ಆತವು. ಹಾಕೋ ಚಪ್ಪಲ್ ಹಾಕೋ. ಸಾಲಿಗೆ ಹೋಗು. ಹಾಂ ಅಚ್ಚಿ ಕಡೆ ಹಾಕೋ. ಇನ್ನು ಅದಕ್ಕೆ ದೊಡ್ಡ ಹೋಗವು. ಒಂದು ಜೋಳ ಕಳ್ಕೊಂಬಂದು ಹೊಸಾವು ಬೆಲ್ಟಿನ
ಒಂದು ಜೋಗ ಕಳ್ಕೊಂಬಂದು ಎಲ್ಲ ಹೊಸ ಕಳ್ಕೊಂಬರ್ತೀವಿ ಹೋಗು ಸೀದಾ ಹಾಕೋ ಹ್ಞೂ ಹೋಗು ಅಪ್ಪ ಬಾಯ್ ಇನ್ನ ಇಲ್ಲ ನಿಂತಲ್ಲಪ್ಪ ನೀನು ನೀವು ಓದ್ತೀನಿ ಅಂತ ಬಾಯ್ ಅದಕ್ಕೆ ನೋಡಕ್ಕೆ ಬಂದು ಹೋಗ್ಯಾನಿಲ್ಲ ಅದು ನಾನು ಹೊರ್ಯಾಕ ಚೈನೇ ಇದೀವಿ ಹೋಗು ಬಾಯ್ ಹುಷಾರು ನೋಡು ಗಾಡಿ ಸೈಡ್ ಹೋಗು ಗಾಡಿ ಬಂದು ಸೈಡ್ ತೆಗಿ ಇದೀಗ ಅಂಬಕಟ್ಟಿ ಫೋನ್ ಹಚ್ತಿ ಬೇಡ ಹೋಗು ಡ್ಯಾನ್ಸ್ ಚಂದ ಮಾಡಿಲ್ಲ ನೀನು ಹಾಂ ಹೋಗಿದೆ ಸವಳಿರ್ ಬಂದ ಸೈನ್ಯರ್ ಬಂದ ಅಲ್ಲ ಸವಳಿರ್ ಬಂದ ಸೈನ್ಯರ್ ಬಂದ ಸಾಲಿ ಯಾಕೋ ಟೈಮ್ ಏಟಾಗೈತೆ ಹಾಂ ಪುಟ್ಟ ಜೀಡಿ ಭಾಳ ಆಗೈತೆ ಯಾಕೋ ಕುಂತಿಯಲ್ಲ ಪುಟ್ಟ ಮುಂಜಾನೆ ಕೆಲಸ ಮಾಡಿಬಿಟ್ಟು ಈಗ ನಿನ್ನ ಕನಸ್ನ್ಯಾಗ ಇದಕ್ಕ ನಾಯಿ ಕಡ್ದಂಗೆ ಆಗ್ಬಿಟ್ಟೈತಿ ನೋಡಿ ಸ್ನೇಹಿತರೆ ಶ್ರವಣಕುಮಾರ ಸ್ಕೂಲಿಗೆ ಹೋದ ಪುಟ್ಟಕ್ಕ ಕರೆದು ಅಲ್ಲಿ ಇಟ್ಟೋಗಿ ಕುಂತೆ ದಗದ ಇಟ್ಟೋಗಿ ಕುಂತಿ ನೋಡಿ ನಾನು ಹೌದು ಅನ್ಬೇಕು ನೋಡಿ 11 ಗಂಟೆ ಆಗಿ ಬಂದೈತಿ ಇನ್ನೂ ಜಾಕಿಲ್ಲ ಇವತ್ತು ಲೈವ್ಗೆ ಹೋಗ್ಬೇಕು 11ಕ್ಕೂ 12ಕ್ಕೆ ಎಂಡ್ ಮಾಡಿಬಿಡ್ತೀನಿ ರೀ ಲೈವು ಉಸು ಬಟ್ಟೆ ಮಾಡಿ ಚಿಟ್ಟೆ ಇವ ಸಂಗೀತ ಇಡ್ಬೇಕ್ರಿ ಇವು 3 ಬ್ಲೌಸ್ ಕಾಜಿ ಗುಂಡಿ ಮಾಡಬೇಕು ಅದು ನಿನ್ನೇನು ಬ್ಲೌಸ್ ಸ್ಟಿಚ್ ಮಾಡಲಲ್ಲ ಅದನ್ನೊಂದು ಬ್ಲೌಸ್ ಟಿಚ್ ಮುಗಿಸ್ಬೇಕು ಇವತ್ತು ಕಟ್ ಮಾಡಿಡ್ಬೇಕು ಕಾಜಿ ಗುಂಡಿ ಮಾಡ್ಕೋಬೇಕು ಎಲ್ಲ ರೊಟ್ಟಿ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನೋಡಿ ಉಸು ಬಾಂಡೆ ಹೊರಗಿಟ್ಟು ಸ್ನೇಹಿತರೆ ಎಲ್ಲ ವರ್ಷಿನಿ ಇನ್ನೂ ಸ್ವಲ್ಪ ಒರೆಸ್ಬೇಕಾಗಿತ್ತು ರೀ ಇಟ್ಟಿನಿ ಅರಿಬಿಲೆ ಇದು ಮಾಡಿದೆ ಮೆಸ್ಸಿ ಅರಿಬಿಲೆ ಒಗ್ಯಾಕೆ ಹಾಕೀನಿ ಬರ್ರಿ ಇವಿಸು ನೀರು ತುಂಬಬೇಕು ನೀರು ಬಂದವ್ರೀಗ ನೀರು ಬಟ್ಟೆ ಬಾಂಡೆ ಲೈವು ಎಲ್ಲ ಮುಗಿಸಿ ಜಾಕಮ್ಮ ಪೂಜೆ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ರೀ ಬ್ಯಾರಲ್ ಕಲೆ ಮನೆ ಬ್ಯಾರಲ್ ತೊಳಿಬೇಕು ಕೆಲಸ ಭಾಳ ಐತ್ರಿ ನಾ ಮತ್ತೆ ಸಿಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂತಿದ್ದೆ ಇದೊಂದು ಬ್ಲೌಸು ಟಿಚಿಂಗ್ ಮಾಡಿದೆ ಇದನ್ನು ಟಿಚ್ ಮಾಡ್ಬೇಕಂದ್ರೆ ಯಾಕೋ ನಿದ್ದೆ ಕರೆಕ್ಟ್ ಆಗಿಲ್ರಿ ಇದು ತೆನ್ನೋ ಬರಾಕತ್ತೈತೆ ಶ್ರವಣಕುಮಾರ್ ಬಂದಾನ್ರಿ ಅಪ್ಪಾಜಿ 2:30 ಆಯ್ತು ಬಾ ಅಪ್ಪಾಜಿ 2:30 ಆಗೈತೆ ಟೈಮು ಸ್ವಲ್ಪ ಶ್ರವಣ ಮನಗಿಸ್ತೀನಿ ರೀ ಮುಕ್ಕೋಲ್ಯವ ಊಟ ಮಾಡಿ ಬಂದಿರ್ತಾನೆ ಊಟ ಮುಕ್ಕೊಂದು ನಾನು ಎಲ್ಲ ಬಾಂಡೆ ತಿಕ್ಕೀನಿ ರೀ ಬಾಂಡೆ ತಿಕ್ಕೀನಿ ಸ್ನೇಹಿತರೆ ಬಟ್ಟೆದವು ಬಟ್ಟೆ ನಾಳೆ ಒಗ್ದಾಕ್ತೀನಿ ರೀ ಸುಮ್ಮನೆ ನಾನು ನೈಟಿ ಶ್ರಾವಣದ ಹಂಗೆ ಐತೆ ನೋಡಿ ಭಾಳ ಇಲ್ಲ ಬಟ್ಟೆ ನಾಳೆ ಅವಿಸ ಕೂಡ ಒಗ್ದಾಕ್ಬೇಕಂತೇಳಿ ಬಿಟ್ಟೀನಿ ಬರ್ರಿ ಈಗ ಮಸ್ತ್ ಸಿಗ್ತೀನಿ ನೋಡಿ ನಿಮ್ಗೆ ಬರ್ಲೇನು ತಕ್ಕೋತಿ ಅಪ್ಪು ಬ್ಲೌಸು ಟಿಚ್ ಮಾಡ್ಬೇಕ್ರಿ ಇದೇನು ಮಾಡೋದು ನೋಡಿ ಮಾಡಕ್ಕಂತರೂ ನಿದ್ದೆ ಅಂತ ಅಟ್ಟು ಕಾಡತ್ತೆ ನೋಡಿ ಸ್ವಲ್ಪ ಮುಕ್ಕೋದು ಅದ್ದಾಗ್ರೆ ಮತ್ತೆ ಅದು ಆಗತ್ತೆ ರೀ ನೋಡಿ ಸ್ನೇಹಿತರೆ ಈ ಬ್ಲೌಸು ಸ್ಟಿಚಿಂಗ್ ಮುಗೀತು ಇವಾಗ ವಿಡಿಯೋ ಚಲೋ ಮಾಡಿ ಮಧ್ಯಾಹ್ನದಾಗ ನಾ ಮಲ್ಕೋತೀನಿ ರೀ ಸುಸ್ತು ಹಾಕೋದಲ್ಲ ಮಲ್ಕೊಂಕೇರಿ ಎದ್ದು ಈ ವಿಡಿಯೋ ಚಲೋ ಮಾಡಿ ನೋಡಿ ಇವಾಗ ಟೈಮು 6:17 ಆಗೈತೆ ರೀ ಅಂಗಳ ಕಸ ಗುಡಿಸಿ ಶ್ರವಣಕುಮಾರ್ ಅಂಗ್ಳಕ್ಕೆ ನೀರು ಹೊಡೆದಾನ ಇವಾಗ ಶ್ರಾವಣಿ ಒಂದಿಷ್ಟು ಏನು ನೋಡ್ತೀನಿ ರೀ ಹೊತ್ತು ಮುಗುತ್ತಾನ 6:17 ಆಗೈತೆ ಹೊತ್ತು ಮುಗಕ್ಕೆ ಬಂದೈತೆ ರೀ ಇದರ ಒತ್ತು ಇಡಬೇಕಾಗಿತ್ತು ಹಾಫ್ ತೊಗೊಡೋದು ನಮ್ಮ ಕಸ್ಟಮರು ಹಾಫ್ ತೊಗೊಟ್ಟು ನೋಡಿ ಕಸ್ಟಮರ್ ಹೆಂಗೆ ಹೇಳ್ತಾರೋ ಹಂಗೆ ಮಾಡಬೇಕು ಸ್ನೇಹಿತರೆ ಇದು ಕಸ್ಟಮರ್ ಬ್ಲೌಸು ಎಷ್ಟು ನೀಟಾಗಿ ಐತೆ ನೋಡಿ ಜಾಕ್ ಮಿಷನ್ ತೊಗೋಬೇಕಂತೆ ಪ್ಲ್ಯಾನಿಂಗ್ದಾದ್ರಿ ನಾಳೆಗೆ ಒಬ್ಬರು ನಮಗೂ ಕಸ್ಟಮರ್ ಬರಾಕತ್ತ ನಾಳೆ ಬೇರೆ ಊರ್ಲಿಂದ ಪಿಕೋ ಪಾಲ್ ಮಾಡಕ್ಕೆ ಕೊಡಕ್ಕೆ ಬರಾಕತ್ತ ಸ್ನೇಹಿತರೆ ಯಾರು ಏನು ಅಂತ ನಿಮ್ಗೆ ನಾಳೆ ವಿಡಿಯೋದಾಗ ಗೊತ್ತಾಗುತ್ತಾ ಯಾರು ಅದಾರ ಏನಂತ ನೀವು ಗೆಸ್ಟ್ ಮಾಡಿ ನೋಡೋಣ ಗೆಸ್ಟ್ ಮಾಡಿ ಫಂಕ್ಷನ್ ಇದೆ ಅಂತಾರೆ ಅವ್ರದ್ದು ಹಿಂಗಾಗಿ ಕೊಡಕ್ಕೆ ಬರಾಕತ್ತಾಳ ಹೆಣ್ಮಕ್ಳು ಗೊತ್ತಾಗ್ತದೆ ಹೆಣ್ಮಕ್ಳೇ ಬರೋದಲ್ಲ ಸ್ನೇಹಿತರೆ ಹೆಣ್ಮಕ್ಳಿಗೆ ಕಸ್ಟಮರ್ ಅಂದರೆ ಹೆಣ್ಮಕ್ಳೇ ಬರೋದು ನೀವು ಒಂದಿಷ್ಟು ಗೆಸ್ಟ್ ಮಾಡಿ ನೋಡಿ ಈ ಬ್ಲೌಸ್ ಸ್ಟಿಚ್ ಮುಗೀತು ಇವಾಗ ಎದ್ದು ನೋಡಿ ನಾನು ಶ್ರವಣನ ಕರ್ಕೊ ಇಲ್ಲೇ ಮುಕ್ಕೋಯಿದೆ ಇವೆಲ್ಲ ಎತ್ತಿಡ್ತೀರಿ ಎಲ್ಲ ಕ್ಲೀನ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಬ್ಲೌಸ್ ಸ್ಟಿಚಿಂಗ್ ಮಸ್ತಾಗೈತೆ ಸಖತ್ತಾಗೈತೆ 150 ರೂಪಾಯಿ ನೋಡಿ 150 ರೂಪಾಯಿ ಆದ್ರೆ ಇದು ಮನೆಯವ್ರ ಕಸ್ಟಮರ್ ಆದ ಸಲಾಗ 120 ರೂಪಾಯಿ ಕೊಟ್ಟಾರಿ ಬೇಕಾದವ್ರು ನೋಡಿ ಏನು ಕೇಳಂಗಿಲ್ಲಲ್ಲ ಅಂಥವ್ರಿಗೆ 120 ರೂಪಾಯಿ ಕೊಟ್ರೆ ಆತು ಅವ್ರು ಏನು ಹೇಳ್ರಿ ಕಸಿ ಲೆಸಸ್ ಅಂತ ನಾನೇ ಹಚ್ಚಿ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಐತೆ ನೋಡಿ ಈಗ ನೀಟಾಗಿ ಐತೆ ನೋಡಿ ಹೊಲಿಬೇಕಾದ್ರೆ ನೀಟಾಗಿ ಹೊಲಿಬೇಕು ಸ್ನೇಹಿತರೆ ಕಸ್ಟಮರ್ ಹಂಗೆ ಬರ್ತಾರ ನೋಡಿ ಅದರ ಕಲರ್ ಅಸ್ತ್ರನ ಕೊಡಲ್ರಿ ಈ ಕಡೆ ಹಳ್ಳಿ ಕಡೆ ಏನು ಮಾಡ್ಬಿಡ್ತಾರ ಕಲರ್ ಅಸ್ತ್ರ ಕೊಡಲ್ಲ ಅದಕ್ಕೆ ಬಂದುಬಿಡ್ತು ನೋಡಿ ಜಡ ಕಲರ್ ಅಸ್ತ್ರ ಕೊಡ್ಬೇಕ್ರಿ ಇನ್ನೂ ನೀಟ್ ಅನಿಸ್ತಾವೆ ಕಾಟನು ಕಲರ್ ಅಸ್ತ್ರ ಕೊಡ್ಬೇಕ್ರಿ ನೋಡಿ ಉತ್ತು ತೊಳಿಡ್ಬೇಕಂದೇನು ರೀ ಕಸ್ಟಮರ್ ಬ್ಯಾಡ ಅಂದ್ರೆ ಅವರು ಹಾಫ್ ತೊಳಿಡಕ್ಕ ಅಂತಂದರು
ನಾನು ನಿನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ, 3 ಬ್ಲೌಸ್ ಸ್ಟಿಚ್ ಮಾಡಿ. ಇವತ್ತು ದಿನ ಕಟಿಂಗ್ ಮಾಡ್ಬೇಕ್ರಿ 1-2 ಜಂಪರ್ಗಳು. ನಿನ್ನೆ ಮುಂಜಾನೆ ಹೆಸರು ಕಾಪಲ್ಲೇ ರೊಟ್ಟಿ ಮಾಡಿದೆ. ಸಂಜೆಗೆ 4 ಬ್ಲೌಸ್ ಕಾಜಿ ಗುಂಡಿ ಮಾಡೋದ ರೀ. ಹೊಲ್ದು ಹಂಗೆ ಇಟ್ಟೀನಿ. ಶ್ರವಣಕುಮಾರ ಹೊರಗದ ಸ್ನೇಹಿತರೆ, ಅಂಗಳ ಕಸ ಹೊಡಿಯಾರು ನೋಡಿ ಸ್ನೇಹಿತರೆ. ಟೈಮು 7 ಗಂಟೆ ಆಗಿ ಬಂದೈತೆ. 6:17 ಟೀಚಿಂಗ್ ಬಿಟ್ಟಿದ್ದೆ. ಒಂದು ತಲೆ ಇಕ್ಕೋತ ಕುಂತ್ಯ. ನಾ ಇಟ್ಟು ತಲೆ ಇಕ್ಕೊಂಡೆ. ಮಾರಿ ತೊಗೋಬೇಕ್ರಿ, ಇದಿಟ್ಟು ಕ್ಲೀನ್ ಮಾಡಿ ನೋಡಿ. ಕಸ ಉಳ್ಳಲ್ರಿ, ಅಷ್ಟು ಅರಿಬಿ ಅದೆಲ್ಲ ಎತ್ತಿಟ್ಟು ಬದ್ನಿಕಾಯಿ ಇದು ಮಾರಾಕ. ಪಾವು ಕಿಲೋ 20 ರೂಪಾಯಿ ನೋಡಿ. ಪಾವು ಕಿಲೋ ಬದ್ನಿಕಾಯಿ ತೊಗೊಂಡಿನಿ. 2 ಸಲ ಆತವ್ರಿ. ಪಾವು ಕಿಲೋ ಬದ್ನಿಕಾಯಿ ತೊಗೊಂಡಿನಿ. ಹಳೆ ಕಟ್ಟಿ ಫ್ರಿಜ್ಜಾಗ ಇಡ್ತೀನಿ. ಇವಾಗ ಊಟಕ್ಕೆ ಶ್ರವಣಕುಮಾರ್ ಏನು ಮಾಡಾಕತ್ತಾರ ನೋಡಿ. ಹಾಯ್ ಮಾಡಿ ಮಕ್ಕಳೇ. ಗುಡ್ ಮಾರ್ನಿಂಗ್ ಹಾಕೊಂಡಿದ್ದಿಲ್ಲ? ಹಾಂ, ಹೋಮ್ವರ್ಕ್ ಏನೈತೆ ಕೊಟ್ರ ಬರೋದು ತೋರ್ಸ ನನಗೆ. ಅವ ಏನು ಮಾಡಾಕತ್ತಪ್ಪು? ಅಲ್ಲಿ ಹಾಕೋತಾನ ಪೇನು. ಯಾರು ನೋಡಿ ನೀನು? ಇನ್ನೇದನ್ರಿ ಎಲ್ಲ ಗೊತ್ತು ನೋಡಿ. ಏನು ಗೊತ್ತಿದೆ ಎಲ್ಲ ಸಿಯಾಡಿದಾಗ ನೋಡಿ ಸ್ನೇಹಿತರೆ. ಇವಾಗ ನನ್ನ ಪೆನ್ ಇಲ್ಸಿನಿ ಅದು. ಮತ್ತು ಇಷ್ಟು ದಿನ ಕಾಣಲಿಲ್ಲ. ನಾಳೆಗೆ ಯಾರು ಬರ್ತಾರೆ ಮಕ್ಕಳೇ? ನಾಳೆಗೆ ಯಾರು ಬರ್ತಾರ? ಗೆಸ್ಟ್ ಮಾಡ್ರಿ. ಖುಷಿ ನಾಳೆ ಬರೋರು ನೋಡಿ ವ್ಯಕ್ತಿ ನೋಡಿ. ಖುಷಿ ಗೆಸ್ಟ್ ಮಾಡಿ. ಹಾಂ, ಅದು ನಾವು ಯಾವ ಮುರಿಬೇಕ್ರಿ ಪೆನ್ನು? ಮುರಿದ್ರೆ ತಣ್ಣಗಾಗತ್ತೆ ನನ್ನ ಜಲಮ್ಮ ಅಂತನೀಗ. ಹೌದಿರ್ತೀನಿ. ಇವು ಅಮರ್ಕ ಬರ್ರಿ ನಾ ರೊಟ್ಟಿನ ಹೊಳ್ಯಾಕೆ ಹೋಗಿಲ್ಲ. ಅಡುಗೆ ಮನ್ಯಾಗ ಕೈ ಹೋಗಿ ಬರ್ರಿ ಸ್ನೇಹಿತರೆ. ನಿಮಗೆ ಕೂಡ ಹೋಗೋದು. ಈ ಕುಕ್ಕರ್ ನಾವು ಎಲ್ಲ ಹೆಂಗೆ ಇಟ್ಟು ನೋಡಿ. ಸಿಕ್ಕಿದೆ ಬಾಂಡೆ ಹಾಕಿತ್ತ ಬುತ್ತಿ ಬ್ಯಾ ಬಿಚ್ಚಿ ನೋಡಿ. ಪಲ್ಯ ರೊಟ್ಟಿ ಮಾಡಿದ್ದೆ ನಾನು ಮುಂಜಾನೆ. ಅದೇ ಉಂಡವ್ರಿ. ಮುಂಜಾನೆ ಅದೇ ಉಂಡವು, ಮಧ್ಯಾಹ್ನ ಅದೇ ಉಂಡವು. ಪಲ್ಯ ಕಾಲೆ ಹಾಕಿ ಬಂದೈತೆ. ಸಾಂಬಾರು ಮಾಡ್ತೀನಿ. ಬಿಸ್ನೆಸ್ ಅದಾವ್ರಿ. ಮತ್ತು ಹಳ್ಳನ ಅದಾವು ಸಾಲ್ತಾರ ಅವಿಸು 1-2 ರೊಟ್ಟಿ ಸ್ನೇಹಿತರೆ. ಅವ್ರಿಬ್ಬರೇ ಇವತ್ತು ಮ್ಯಾವನ ರೊಟ್ಟಿ ಉಂಡು ಒಂದು ಸ್ವಲ್ಪ ಅನ್ನ ಒಂಥರ. ಈಗೇನು ರೊಟ್ಟಿ ಮಾಡೋಕೆ ಹೋಲ್ರಿ, ಅನ್ನ ಸಾಂಬಾರು ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ. 2 ಹೊತ್ತು ರೊಟ್ಟಿ ಉಂಡಾರ. ನಾಳೆ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕ್ರಿ. ನಾಳೆಗೆ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಬೇಕು. ಮತ್ತು ಗೆಸ್ಟ್ ಬರ್ತಾರೆ ನೋಡ್ಬೇಕು ಏನು ಮಾಡೋದಾಗುತ್ತಾ. ಅವ್ರೇನೋ ತೊಂಬರ್ತಾರ ಅಂತ ತೋರಿಸ್ತೀನಿ ರೀ. ಅವರಿಗೆ ಸ್ಪೆಷಲ್ ಚೂಡ ಏನ್ರಿ, ಚೂಡ ಮಸ್ತ್ ಮಾಡ್ತಾರೆ. ನಮ್ಮ ಮನೆಯವ್ರು ಅದ ಸ್ನೇಹಿತರೆ. ಗೆಸ್ಟ್ ಅನ್ನೋಕೆ ಏನ್ರಿ, ಹೊರನವರೆಲ್ಲ ಮನೆಯವರೇ. ಗೆಸ್ಟ್ ಮಾಡಿ ನಿಮ್ಗೆ ಏನ್ರಿ ವಿಡಿಯೋದಾಗ ಫ್ರಂಟ್ ದೇವ್ರಿಗೆ ಬಂದು ದೇವ್ರ ಮುಂದೆ ದೀಪ ಹಚ್ಚಿ ಇದೆಲ್ಲ ಕ್ಲೀನ್ ಮಾಡ್ಕೇರಿ ಸಾರಿ ರೆಡಿ ಮಾಡ್ಕೊತೀನಿ ರೀ. ಫ್ರಿಜ್ನಾಗ ಏನಿಲ್ಲ ನೋಡ್ರಿ, ಕಾಯಿಪಲ್ಲೆ ಎಲ್ಲ ಖಾಲಿ ಆಗೈತೆ ರೀ. ಇದು ಒಂದು ಈಟು ಇದು ಐತೆ ರೀ, ಅದೇನಂತಾರಲ್ಲ ಅದು ಯಾವ ಪಲ್ಯ, ಕಿರ್ಸಾಲ್ ಪಲ್ಯ, ರಾಜರಣ್ಣು ಪಲ್ಯ ರೀ. ಇದು ಈಟ್ ಐತೆ ರೀ. ಕಿರ್ಸಾಲ ಸೋಸಿ ಏಟಾಗುತ್ತೆ ಅಂತ ಬರೀ ಕಡ್ಡಿನೇ ಐತೆ ನೋಡಿ. ಕಡ್ಡಿನೇ ಐತಿ, ಸೋಸಿಲ್ಲ. ಮತ್ತು ಟಮಾಟಿ ಬಂದುಬಿಟ್ರೆ ಏನಿಲ್ಲ ನೋಡಿ. ಮತ್ತು ಬರೀ ಕಾಳದವ್ರಿ, ಇಡ್ಲಿ ರವೆ, ಕಿರಾಣಿ ಐತ್ರಿ. ಕಾಯಿಪಲ್ಲೆ ನಾ ಹೋಗ್ಬೇಕ್ರಿ. ನಾಳೆ ಗುರುವಾರ ಶಾಂತಿ ರೀ, ಮುದ್ದೆ ಬಸ್ ಶಾಂತಿ ಗುರುವಾರ ದಿನ ಹೋಗ್ತೀನಿ ರೀ. ಈಗ ಒಂದು ಶೇಂಗಾ ಸಾಂಬಾರು ಅನ್ನ ಮಾಡ್ಕೊಂಬಿಡ್ತೀನಿ ರೀ. ಇದಿಟ್ಟು ಕ್ಲೀನ್ ಮಾಡಿ ಶೇಂಗಾ ಸಾಂಬಾರು ಅನ್ನ ಮಾಡಾಗ ಮತ್ತೆ ಸಿಗ್ತೀನಿ ರೀ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಸ್ನೇಹಿತರೆ. ಕ್ಲೀನ್ ಮಾಡ್ಕೇರಿ ನಾವು ಸೌತೆಕಾಯಿ ಕಟ್ಟಿದ್ರೆ ಸೌತೆಕಾಯಿ ಇಸ ಇದ್ದಂಗೆ ಐತೆ ರೀ. 1 ಕಿಲೋ ತೆಗೆದ್ನಲ್ಲ, ಲಾಸ್ಟ್ ಒಂದು ಉಳಿದಿತ್ತು ಸ್ನೇಹಿತರೆ. ಇಸ ಇದ್ದಂಗೆ ಐತೆ. ಶ್ರಾವಣಿ ತಿಂದಿಲ್ಲ, ನಾನು ಒಂದು ತಿಂದು ನೋಡಿದೆ. ಇಸ ಅನ್ನಿಸ್ತು. ಹಾಗೆ ಮುಸುರಿ ಇಟ್ಟು ನೋಡಿ ಅದನ್ನು ಎಲ್ಲ ಕ್ಲೀನ್ ಆಗೈತೆ. ಕೊಡ 2 ಕೊಡ ತಿಕ್ಕಬೇಕ್ರಿ, ಕಳಿಸಿ ಕೊಡ. ಇದು ಒಂದು ಕೊಡ, ಒಂದು ಇದಿಟ್ಟು ಉಳಿದೈತೆ ನೋಡಿ. ನೀವು ಕುಡಿ ನೀರು ಒಂದು ಕ್ಯಾನ್, ಒಂದು ಕೊಡ ಉಳಿದೈತೆ. ಖಾಲಿ ಆಗ್ಯಾವು. ಮನೆ ತುಂಬಲಿಲ್ಲ. ಹಿಂಗಾಗಿ ಕಡೆ ಶೇಂಗಾ ಹುರಿದನ್ನು ಕೇರಿ ಸೊಪ್ಪಿ ತೆಗಿಟ್ಟೀನಿ ರೀ. ಶೇಂಗಾ ಮಿಕ್ಸರ್ಗೆ ಹಾಕಬೇಕು. ಶೇಂಗಾ ಸಾಂಬಾರು ಮಾಡಬೇಕು. ಈ ಕಡೆ ಅನ್ನನೂ ಕುದಿಯಕ್ಕೆ ಇಟ್ಟೀನಿ. ಕುಕ್ಕರ್ಗೆ ಹಾಕ್ಬೇಕಂದ್ರೆ ಸ್ವಲ್ಪ ಅನ್ನ ಮಾಡ್ತೀನಿ ಅಲ್ರಿ. ಇನ್ನು ಕುಕ್ಕರ್ ದೊಡ್ಡದೈತೆ ರೀ. ಇದ್ರ ಮ್ಯಾಗಿನ ಬುಚ್ಚಂಕಿ ಹಾಕೊಂಬಂದಿಲ್ಲ. ಹಿಂಗಾಗಿ ದೊಡ್ಡದೈತಿ. ಅದನ್ನೇನು ಬಿಡ ಅಂತೇಳಿ ಬಗುನೆ ಇಟ್ಟೀನಿ. ಬಗುನೆ ಮಾಡಿದ ಅನ್ನನೂ ಟೇಸ್ಟ್ ರೀ ಕುಕ್ಕರ್ಕಿಂತ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕುಕ್ಕರ್ನೇ ಮಾಡೋಕ್ಕಿಂತ ಬಗುನೆ ಮಾಡಿದ ಅನ್ನ ಭಾಳ ಇಷ್ಟ ಆಗುತ್ತೆ ನೋಡಿ. ಅದಕ್ಕೆ ಬಗುನ್ಯಾಗ ಇಟ್ಟೀನಿ. ಕುದಿಯಾಕತ್ತೈತಿ. ಸಾರು ಮಾಡಿ ಮತ್ತು ಸಿಗ್ತೀವಿ ಸ್ನೇಹಿತರೆ ನಿಮಗೆ. ಸಾಂಬಾರಿಗೆ ಒಂದಷ್ಟು ಪುಟಾಣಿ ಶೇಂಗಾ ಹಾಕಿ ಬೆಳ್ಳುಳ್ಳಿ ಸುಲ್ಕೊಂಡು ರೆಡಿ ಮಾಡ್ಕೊತೀನಿ ರೀ. ಮಾಡ್ಕೇರಿ ನಾ ಬ್ಲೌಸ್ ಕಟಿಂಗ್ ಮಾಡಬೇಕು. ಎಲ್ಲ ಕೆಲಸ ಹಂಗೆ ಐತೆ ನೋಡಿ. ಬ್ಲೌಸ್ ಕಟಿಂಗ್ ಮಾಡ್ಕೊಂಡೆ ನಾಳೆ ಹೊಲ್ಯಾಕೆ ಬರ್ತಾನೆ. ನಾಳೆಗೆ ಗುರುವಾರ ಮಾಡೀನಿ ರೀ ಪುಟ್ಟಕ್ಕ ಅಂತ. ನಾಳೆ ಬುಧವಾರ ರೇಖಾಕಾದ್ಲು. ನಾಡ್ದು ಹೋಗ್ತೀನಿ ರೀ ಮುದ್ದೆ ಬಳಕೆ. ಹಂಗಂದ್ರೆ ಗುರುವಾರ ಸಂತಿ ದಿನ ವಾರ ದಿನ ಹೋದ್ರೆ ಎಲ್ಲ ಹಳ್ಳಿ ಕಡೆ ಅಂತ ಕಾಯಿಪಲ್ಲೆ ಬಂದಿರ್ತದೆ ರೀ.
ಫ್ರೆಶ್ ಸಿಗುತ್ತಾ ಮತ್ತು ಒಂದು ಸ್ವಲ್ಪ ನೋಡಿ ಸಸ್ತಾ ಸಿಗುತ್ತೆ ರೀ. ನಾಳೆ ಬುಧವಾರ ಸಂತೆ ಇರಲ್ಲ ರೀ. ನಮ್ಮ ಮುದ್ದೇಬಾ ಸಂತೆ ಗುರುವಾರ ರೀ. ಬಿಜಾಪುರದ ಅಂದೆ ಆಗತ್ತೆ ಆಯ್ತಾರೇನು ಐತ್ರಿ ಅದು ಬಿಜಾಪುರ ಸಂತೆ ಆಯ್ತಾರ. ನಮ್ಮದು ಗುರುವಾರ ನೋಡಿ. ಒಂದೊಂದು ಊರಿಗೆ ಒಂದೊಂದು ವಾರ ಸಂತೆ ಇರುತ್ತೆ ರೀ. ಸಂತೆ ದಿನ ಹೋದ್ರೆ ಬೆಸ್ಟ್ ಸ್ನೇಹಿತರೆ. ಅದ್ರ ಸ್ವಲ್ಪ ಗದ್ದಲ ಜಾಸ್ತಿ ಇರುತ್ತೆ ಸಂತೆ ದಿನ. ಎಲ್ಲರೂ ಸಂತಿಗೆ ಬಂದಿರ್ತಾರೆ. ನಾ ಆ್ಯಕ್ಚುಲಿ ಗುರುವಾರ ಹೋಗಬೇಕು ಸಂತೆ ಮಾಡಬೇಕು ಅನ್ನೋಕ್ಕಲ್ಲ, ಈ ಕಾಯಿಪಲ್ಲೆ ಐತಲ್ಲ ವಾರನೂ ಸರಿಯಾಗಿ ಬಂದಿರ್ತದೆ ಅಂತೇಳಿ ಗುರುವಾರ ಹೊಂಟಿ ನೋಡಿ. ಓಪ್ಪ ಆ ಒಲೆ ತೆಗೆದು ಈ ಒಲೆಗೆ ಇಟ್ಟು ನೋಡಿ ಅನ್ನ. ಯಾಕಂದ್ರೆ ಆ ಒಲೆ ಭಾಳ ಜೋರು ಐತೆ ಸ್ನೇಹಿತರೆ. ಈ ಒಲೆ ಅಷ್ಟ್ರಾಗ ಐತ್ರಿ. ಅದಕ್ಕೆ ಈ ಒಲೆಗೆ ಇಟ್ಕೊಂಡು ಆ ಒಲೆ ಸಾರಿ ಒಗ್ಗರಣೆ ಹಾಕ್ತೀನಿ. ಏನ ಅಂದೆಲ್ಲ ಪಪ್ಪು? ಬರಾಕತ್ತಿ ತೋರ್ಸಿ ಬಂದ್ಯಾ? ಏನು ಬರಾಕತ್ತಿ? ಒಂದು ಎರಡಲ್ಲ ಎ ಬಿ ಸಿ ಡಿ ಅವು. ಇದು ಯಾರು ಬರೋದ ಎರಡು? ಅಯ್ಯ ಬರ್ ತೋರಿಸಿ ನಾನು ಮುದ್ರಿಗೆ ಅದನ್ನ. ಇಂಥದ್ದು ಬರೀ ಇಂಥದ್ದು. ಬರೀ ಏಯ್ ಈ ಬರೋ ತೋರ್ಸಪ್ಪ ನನ್ನ ಇದ್ರಿಗೆ ಸುಳ್ಳು ಹೇಳ್ಬೇಡ. ಈ ಬಣ್ಣ ಎಲ್ಲ ಹಚ್ಕೊಂಡು ನೋಡಿಲಿ ಹೊಲಸು. ಊಟ ಕೊಡಲ್ಲ ಚೀನಿ ಬಾನ್ ಕ್ಲೀನ್ ಆಗುತ್ತೆ. ನಾ ಊಟ ಕೊಡಲ್ಲ. ನಾ ಐತ್ ನೋಡಿಗ. ನೀ ಯಾಕೆ ಮುಟ್ಟಕ್ಕೆ ಹೋಗ್ತೀಯಪ್ಪ? ಬ್ಯಾಡ ಮುದ್ದೆ ಮಾಡ್ತೀಯಲ್ಲ. ಆಯ್ತಾ ಬರೀ ಬರೀ ಅನ್ನ ಅಡುಗೆ ಮಾಡ್ತೀನಿ ಓಲ್ಯಾ. ನೀ ಏನು ಬರಾಕತ್ತೀಯವ? ಹೋಗ್ಕೊತ ಬರೀ. ಹಾಂ ಬೆಳಕ? ಯಾ ಬೆಳಕ? ಊರ್ಸ್ ಹೋಗ್ಲಾಡ್ಯದನ್ರಿವ. ಗಿಲಾಸ್ ನೋಡಿ ಕುಡ್ದು ಹೆಂಗಿಟ್ರ. ಬರ್ರಿ ಸಾರು ಮಾಡಿ ಮಸಿಡ್ತೀನಿ ರೀ. ನೋಡಿ ಸ್ನೇಹಿತರೆ, ಇವಾಗ ಒಂದು ಸ್ವಲ್ಪ ಚಳಿ ಕಮ್ಮಿ ಆಗೈತೆ ನೋಡಿ. ಶ್ರಾವಣಿ ಶಿವಕುಮಾರ್ ಪ್ಲ್ಯಾನ್ ಹಚ್ಚಾರ. ಹೋಮ್ವರ್ಕ್ ಎಲ್ಲ ಬರ್ದಾರಿ. ಹೋಮ್ವರ್ಕ್ ಕ್ಲಿಯರ್ ಆಗೈತೆ ಅವ್ರದ್ದು. ನಂದು ಅನ್ನ ಸಾಂಬಾರು ಎಲ್ಲ ಆಗೈತೆ. ಇವಾಗ ಅವ್ರು ಊಟ ಮಾಡಿಸ್ಬೇಕು, ನಾನು ಕೂಡ ಊಟ ಮಾಡಬೇಕು. ಅವ್ರು ಶ್ರಾವಣಿ ದೀಪ ಅದು ಹಚ್ಚ ಸ್ನೇಹಿತರೆ. ಜೀವನದಾಗ ನಾವು ಏನೋ ಒಂದು ಮಾಡ್ಬೇಕಂದ್ರೆ ಒಂದು ಪಡ್ಕೋಬೇಕು ಒಂದು ಕಳ್ಕೊಬೇಕತ್ತಾರಲ್ಲ ಹಂಗೆ ನೋಡಿ. ನಾವು ನಿದ್ದೆ ಕಳ್ಕೊಂಡ್ವಿ ಅಂದ್ರೆ ನಮ್ಮ ಜೀವನದಾಗ ಎಲ್ಲ ಸುಧಾರ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಾಂದ್ರೆ ಯಾರು ಕೊಡಲ್ರಿ. ನಾವು ದುಡಿಲೇಬೇಕು, ನಾವು ತಿನ್ನಲೇಬೇಕು. ಯಾಕೆ 2 ಮಕ್ಕಳು ನನ್ನ 3 ಹೊಟ್ಟೆ ಸಾಗಿಸ್ಬೇಕಂದ್ರೆ ಸಾಮಾನ್ಯ ಇಲ್ಲ ಸ್ನೇಹಿತರೆ. ಎಲ್ಲ ಕಷ್ಟ ಇದೆ ರೀ. ಯಾವ್ದೊಂದು ಸಸ್ತ ಐತೆ, ಎಲ್ಲ ತುಟ್ಟಿ ಐತಿ. ಇವಾಗ ನೋಡೋಣ್ರಿ ಇನ್ನೊಂದು ಏನೋ ಮಾಡ್ಬೇಕು ಅನ್ನೋದು ಐತ್ರಿ. ಅದು ಇರಲ್ರಿ ಈ ಸಲ ಹೇಳಿ ಬಿಡಂಗಿಲ್ಲ ರೀ. ಮಾಡೇ ತೋರಿಸ್ಬೇಕು ಸ್ನೇಹಿತರೆ. ಅದು ಆಯ್ತಾರ ನಾವು ಹೊಂಟೀವ್ರಿ ಆ ಕೆಲ್ಸಕ್ಕೆ. ಆಯ್ತಾರ ಹೋಗ್ಬೇಕ್ರಿ. ನೋಡೋಣ್ರಿ ಆದ್ರೆ ಮಾಡೇ ಬಿಡ್ತೀನಿ ರೀ. ಏನೋ ಅಲ್ಲಿ ಹೆಂಗಾರ ಅಲ್ರಿ ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು. ನಾವು ಮುಂದಕ್ಕೆ ಇದ್ದಾಗ ಗೊತ್ತಾಗ ಸ್ನೇಹಿತರೆ. ಇವಾಗ ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಡ್ಲಿಕ್ಕೆ ಏನು ಗೊತ್ತಾಗತ್ತೆ ರೀ? ಏನು ಗೊತ್ತಾಗಲ್ಲ. ನಾವು ಇಲ್ಲೇ ಬುಡ ಕಡೆ ಏನಾಗುತ್ತೆ ಇಲ್ಲ ಆಗುತ್ತೋ ಇಲ್ಲ ಅನ್ಕೋತ ಕುಂತೀವಿ ಅಂದ್ರೆ ಯಾವುದು ಆಗಲ್ಲ ಸ್ನೇಹಿತರೆ. ಆಗುತ್ತಾ ನಾವು ಮಾಡ್ತೀವಿ ಅನ್ನೋದಿತ್ತಂದ್ರೆ ಎಲ್ಲನೂ ಆಗುತ್ತೆ. ಬೇಕಾದಿಲ್ಲ ರೀ ಅದೆಲ್ಲ ಆಗುತ್ತೆ ಸ್ನೇಹಿತರೆ. ನಾವು ಮಾಡತ್ತೀವಿ, ನಾನು ಇದು ಮಾಡ್ತೀವಿ ಅಂದ್ರೆ ಎಲ್ಲನೂ ಆಗುತ್ತೆ. ಬಿಜಾಪುರಕ್ಕೆ ಹೊಂಟೀನಿ ರೀ. ಅದು ಒಬ್ಬ ಸಿಸ್ಟರ್ ಹೇಳ್ಯಾರಿ. ಅದು ಒಂದು ನೋಡ್ತೀನಿ. ಅದನ್ನೂ ಒಂದು ಟ್ರೈ ಮಾಡ್ಬೇಕಂತ ಮಾಡೀನಿ ರೀ. ಇಲ್ಲಿ ಒಂದಿಷ್ಟು ಅಂಗಡಿಗಳು ಕೇಳ್ಕೊಂಡು ಅದಕ್ಕೆ ಟ್ರೈ ಮಾಡಬೇಕು. ಮತ್ತು ಇದಕ್ಕೆ ರೀ ಇನ್ನೊಂದು ಟ್ರೈ ಮಾಡತ್ತೆ ರೀ. ಅಷ್ಟು ಟ್ರೈ ಮಾಡ್ಬೇಕ್ರಿ. ಯಾಕೆ ಮುಂದಕ್ಕೆ ಶ್ರಾವಣಿದು ಶಿವಕುಮಾರ್ ಸ್ಕೂಲ್ ಫೀಸ್ ವಜ್ಜಾಗುತ್ತಾ. ಇನ್ನೊಬ್ರು ಬೇಡಕ್ಕಿಂತ ನಾವೇ ಮಾಡ್ಕೊತೀವಿ ಬೆಸ್ಟ್. ಮಾಡಿ ನೋಡಿದ್ರಲ್ಲ ಅದು ಅಲ್ಲಿ ತನಕ ಬರ್ಬೇಕಂದ್ರೆ ಅಲ್ಲಿ ಸ್ಟ್ರಗಲ್ ಪಡಲೇಬೇಕು. ನಾವು ಕಷ್ಟಪಡಲೇಬೇಕು. ನಮಗೆ ಒಂದು ವಿಚಾರ ಬಂದ್ಬಿಡುತ್ತೆ, ಯಾವ ಬಡ ಮಕ್ಕಳು ದೊಡ್ಡ ಆತ ಈಗ ಇಷ್ಟಿದ್ದು ರೀ. ನೋಡಿರ್ಬೇಕು ನಾವು ಯೂಟ್ಯೂಬ್ ಓಪನ್ ಮಾಡಿ ನಮ್ಮ ಮಕ್ಕಳು ಸಣ್ಣದ್ದು ಇವಾಗ ಇಷ್ಟ ಆಗ್ಯಾವ. ಅದೇ ಇಷ್ಟು ಗಿಡ ಇದ್ದಿದ್ದು ಮರವಾಗಿ ಶಶಿ ಇದ್ದಿದ್ದು ಗಿಡ ಆಗ್ಬೇಕು, ಗಿಡ ಇದ್ದಿದ್ದು ಮರ ಆಗಬೇಕು, ಎಲ್ಲ ಬೆಳಿಬೇಕಲ್ರಿ. ಅದಕ್ಕೂ ಕಾಲು ಬೇಕಲ್ಲ ಸ್ನೇಹಿತರೆ. ಕಾಲ ನಿರಂತರವಾಗಿ ತಾನೇ ಆಗೋ ಕೆಲಸ ಎಲ್ಲ ಆತವು. ಆದರೆ ನಾವು ಮಾಡೋದು ಮಾಡಬೇಕಲ್ರಿ. ನಾವು ಮಾಡ್ಲಿಕ್ಕೆ ನಡೆಯಲ್ಲ. ಬರ್ರಿ ನಮ್ಮ ಮಕ್ಳಿಗೆ ಊಟ ಮಾಡಿಸಿ ನಾನು ಇನ್ನೂ ಏನೋ ಬಿಸ್ನೆಸ್ಗಳು ಮಾಡ್ಬೇಕಂತೀನಿ. ನನ್ನ ಕೈಲಿ ಆಗಲ್ಲ ಅಂಥೇಳಿ ಭಾಳ ಎಷ್ಟು ಹಿಂದಕ್ಕೆ ಸರಿಯಾಕತ್ತೀನಿ ರೀ. ನಾನು ಯಾವುದೇ ಒಂದು ಕೆಲಸ ಇಲ್ಲ ರೀ. ನನಗೆ ಆಗೋದಿಲ್ಲ ಬಿಡು ಅಂತ ಹಿಂಗೆ ಹಿಂದಕ್ಕೆ ಭಾಳ ಸರಿಯಾಕತ್ತೀನಿ. ಅದಕ್ಕೆ ಏನು ಹೇಳ್ತೀನಿ ರೀ, ನಾನು ಇನ್ನು ಮ್ಯಾಗ ಹಿಂದೆ ಸರಿಯಲ್ಲ ರೀ. ಅದೊಂದು ಫೋನ್ ರಿಪೇರಿ ಮಾಡ್ಸ್ಕೊಂಬರ್ತೀನಿ ರೀ. ಅದೊಂದು ಫೋನ್ ರಿಪೇರಿ ಮಾಡ್ಸ್ಕೊಂಬಂದು ಇದು ಮಾಡ್ಕೊಂಡ್ಕೆ ಎಲ್ಲನೂ ಮಾಡ್ಕೊತೀನಿ ರೀ. ಎಷ್ಟಾಗುತ್ತೋ ಅಷ್ಟು ಕೇಳಿದ್ರಿ. ನಾನು ನೋಡೋದು ಮಾಡ್ಕೊಂಡು ಹೋಗೋದ್ರಿ. ಜೀವನ ಮಾಡ್ಕೊಂಡು ಹೋಗಲೇಬೇಕು ರೀ. ಜೀವನ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಈ ಜೀವನನೇ ಅನ್ನಿಸ್ತೈತೆ ರೀ. ನಾನು ನೋಡೋ ಮೊದಲು ಒಂದು 1,000 ರೂಪಾಯಿ ಒಳಗೆ ಬಿಸ್ನೆಸ್ ಚಲೋ ಮಾಡೋದೈತೆ ರೀ. ಮಾಡ್ತೀನಿ ರೀ. 1,000 1,500 ಹಾಕಿದ್ದು ನಾನು ಬಿಸ್ನೆಸ್ ಚಲೋ ಮಾಡ್ಬೋದು. ಅದನ್ನು ಮಾಡ್ಕೇರಿ ಮುಂದೆ ಹೆಂಗಾಗುತ್ತೆ ನೋಡೋಣ್ರಿ. ಮುಂದಿನ ವಿಚಾರ ಯಾರು ಕಂಡ್ರೆ ಸ್ನೇಹಿತರೆ. ನಾವು ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಇರ್ತಂದ್ರೆ
ಮಾಡಿ ನೋಡಿದ್ರಿ ಲಾಭ ಆದ್ರೆ ಬಿಡೋದು ಲುಕ್ಷಣ ಆದ್ರೆ ಬಿಟ್ಟು ಬಿಡೋದು. ಸರ್ 1500 ರೂಪಾಯಿ ನಮ್ಮ ಮಾಲ್ ಅನ್ಬೇಕು. ನಾವು ಮಾಡ್ಲಾರನ್ನ ಕೈ ಕಟ್ಟೋಕೆ ಕೂತ್ರೆ ಯಾವುದು ಆಗಲ್ರಿ. ಇದು ನಾವು ಬರೀ ಟೈಲರಿಂಗ್ ಅಂದ್ರೆ ಟೈಲರಿಂಗು ಹಳ್ಳಿ ಒಳಗೆ ಗೊತ್ತಲ್ರಿ, ಬರೀ ಉದ್ರಿ ಸದ್ರಿದೆ ಆತೈತಿ. ಈಗ ಎಲ್ಲನೂ ಜೀವನ ಅಂದ್ಮ್ಯಾಗ ಅಷ್ಟು ಥರ ಕಷ್ಟಗಳು ಇರ್ತಾವೆ ರೀ. ಅವೆಲ್ಲ ಪ್ರತಿಯೊಂದು ಕಷ್ಟನ ನಾನು ಶೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಕಷ್ಟ ಶೇರ್ ಮಾಡೋಕತ್ರ ನೀವು ಕಷ್ಟಗಳಾರ ನೀವು ನಮ್ಗೆ ಹೆಲ್ಪ್ ಮಾಡ್ತೀರಿ. ಆ ಹೆಲ್ಪ್ ಮಾಡ್ಯಾರ ಅಂತ ನಾವು ನಮಗೆ ಹೆಲ್ಪ್ ತೊಗೊಂಡು ಸುಮ್ಮ ಕುದ್ರಾಕಾಗಲ್ರಿ. ಬಾಯ್ ಹಿಂಗೆ ಮಾಡ್ಯಾರ ನೋಡ್ರಿ ಅಂತ ನಾವು ಹೇಳೋಣ ಇನ್ನೊಬ್ಬರಿಗೆ ಹುರ್ಕೊಂಡಾಕತ್ತ. ಅದಕ್ಕೆ ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟಿರಿ ನನಗೆ ಇಂಥ ಕಷ್ಟ ಐತಿ ಅಂತ ನಾ ಹೇಳ್ಬಾರ್ದು. ನಾನೊಂದು ಡಿಸೈಡ್ ಆಗಿಬಿಟ್ಟು ನೋಡ್ರಿ, ಯಾರಿಗೂ ಹೇಳ್ಬಾರ್ದು ನನ್ನ ಕಷ್ಟ ಎಷ್ಟೇ ಇರಲಿ. ನನ್ನ ಮಕ್ಕಳು ನಾನೇ ಮಾಡ್ತೀನಿ ರೀ. ನೀವು ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇದು ಒಂದು ನೀವು ಪುಣ್ಯ ಕಟ್ಕೋರಿ. ಭಾಳ ಮಂದಿ ಬರ್ನಿಂಗ್ಸ್ ಆಗುತ್ತೆ. ಇವಾಗ $55 ಆಗಿಸ್ತೈತೆ. ಇನ್ನು $45 ಮಾಡ್ಬೇಕಾ, ಇನ್ನು 6 ತಿಂಗಳು ಗೊತ್ತೇ ಮಾಡ್ತಾ. ಈಗ 6 ತಿಂಗಳು ಮ್ಯಾಗ ಆತ್ರಿ. ನಾನು ನೋಡ್ರಿ ಕಿವಿ ಹಾಕ್ಕೊಂಡು ಫೋನೇ ಮಾತಾಡೀನಿ ರೀ. ಶಾಂತ ಸಿದು ಎಲ್ಲರೂ ಹಂಗಿದ್ರೆ 5 ಬರ್ ಸಾವಿರ ಇಲ್ಲ. ಎಲ್ಲರೂ ಹಂಗಿದ್ರೆ ಯಾರೂ ನಮ್ಗೆ ಹೆಲ್ಪ್ ಮಾಡ್ದಿಲ್ಲ. ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಗುಣ ಇರ್ತಲ್ಲ, ಆ ಗುಣ ಎಲ್ಲರಿಗೂ ಇರಲ್ಲ. ನನಗೇನೋ ಒಂದು 10-12 ಮಂದಿ ಯೂಟ್ಯೂಬ್ 2 ವರ್ಷನೇ ಹೆಲ್ಪ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ. ಇನ್ಮ್ಯಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಭಾಳ ಮಂದಿ ಭಾಳ ಸಂಕಟ ಪಡಾಕತ್ ನನಗೆ ಹೆಲ್ಪ್ ಮಾಡಿರಂತ ಅವ್ರಿಗೆ ಸಂಕಟ ಆಕತ್ತಂದ್ರೆ ನನಗೆ ಹೆಲ್ಪ್ ಮಾಡೋದು ಬೇಡ. ನಾನು ದುಡಿತೀನಿ, ನನ್ನ ಮಕ್ಕಳು ಸಾಕ್ತೀನಿ ಅನ್ನೋ ಧೈರ್ಯ ಐತೆ. ಸಾಕು. ಇನ್ನೂ ಎಷ್ಟೋ ಮಂದಿ ನಾ ಸಾಲಿಗೆ ಹೆಲ್ಪ್ ಮಾಡ್ತೀನಿ ರೀ, ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಭಾಳ ಮಂದಿ ಹೇಳ್ಯಾರ. ಎಲ್ಲರಿಗೂ ನೋಡಾಕತ್ತವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮಾಡಿಕ್ಕೆ ನೋಡಿ ಸ್ನೇಹಿತರೆ, ಮಕ್ಕಳದು ಊಟ ಆಯಿತು, ನಂದು ಕೂಡ ಊಟ ಆಯಿತು. ಒಂದು ಸ್ವಲ್ಪ ಹೆಸರು ಕಾಳು ಪಲ್ಯ ಇತ್ತು, ಅಲ್ಲೇ ಇಟ್ಬಿಡ್ತು. ಅದೆಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಲೇಟಿವ್ರಿ. ಮುಂಜಾನೆ ಎತ್ತಿಡ್ತೀವಿ ಸ್ನೇಹಿತರೆ, ಇವಾಗೇನು ಎತ್ತಿಡಲ್ಲ. ಮಕ್ಕಳು ಕೂಡ ಮಲ್ಕೊಂಡು ಟೈಮ್ ಕೂಡ 9 ಆಗಿ ಬಂತು ನೋಡಿ. ಅವರು ಕೂಡ ಪ್ಯಾನ್ ಹಚ್ಕೊಂಡವ್ರು ಬಿಟ್ಟ ಪ್ಯಾನ್ ಆರಿಸಲ್ಲ ಎರಡು. ನಾನು ಇವಾಗ ಬ್ಲೌಸ್ ಕಟ್ ಮಾಡ್ತೀನಿ ರೀ. ಕದ ಹಾಕೊಂಬಂದಾಡ್ರಿ ಶ್ರಾವಣಿ. ನಾವೇ ಬ್ಯಾಡಾದ ವಿಷಯ ವಿಚಾರ ಮಾಡಾಕತ್ತೀವಿ ಅಂದ್ರೆ ಬ್ಯಾಡಾಗಿದ್ದು ಯಾವತ್ತೂ ನಾವು ವಿಚಾರ ಮಾಡಬಾರ್ದ್ರಿ. ಬೇಕಾದಷ್ಟೇ ವಿಚಾರ ಮಾಡಬೇಕು ನಾವು. ಇನ್ನು ಮ್ಯಾಗ 5ಕ್ಕೆ ಹೇಳ್ಬೇಕು ಸ್ನೇಹಿತರೆ. ಇವತ್ತಿನಿಂದ ನಾನು ಪರ್ಫೆಕ್ಟ್ ರಿಪೇರಿ ಆಗ್ತೀನಿ ರೀ. 5 ಗಂಟೆಗೆ ಎದ್ದು ಬಡ ಮೊದಲು ಹೆಂಗೆ ಕೆಲಸ ಮಾಡ್ಕೋತ ಹಂಗೆ ಮಾಡ್ಕೊಂಡು ನಾವು ದುಡಿಬೇಕು ರೀ. ಒಟ್ಟು ತಲೆಯಾಗ ಬರೀ ಅವ್ರಂದ್ರು ಇವ್ರಂದ್ರು, ಅವ್ರು ಆಡಿದರು ಇವ್ರು ಆಡಿದರು ಅಂತ ತಲೆ ಕೆಡ್ಸೋನಕ್ಕಿಂತ ಅಂದವ್ರ ಮುಂದೆ ಆಡಿದವ್ರ ಮುಂದೆ ಮಾಡಿ ತೋರಿಸ್ಬೇಕು ರೀ. ಅದು ನಮ್ದೊಂದು ಛಲ ಇರಬೇಕು. ಇವಾಗ ಬಟ್ಟೆ ಮಾಲ್ ಖಾಲಿ ಆಗೈತೆ. ಬಟ್ಟೆ ಗಂಟ ಕೊಡಿಲ್ರಿ. ಕಂಡಪಟ್ಟಿ ಉದ್ರಿ ಎಷ್ಟು ನಿಂತ ಬೇಕಾದ್ರೆ ತೋರಿಸ್ತೀನಿ ರೀ ನಿಮ್ಗೆ. ಸುಳ್ಳ ತಗಲ ಏನು ಹೇಳಲ್ಲ. ಉದ್ರಿ ಏನಿಲ್ಲ ಅಂದ್ರೂ ಇವಾಗ ಜಾಸ್ತಿ ಐತೆ ನೋಡಿ ಸ್ನೇಹಿತರೆ ಉದ್ರಿ. ಕಂಡಪಟ್ಟಿ ಉದ್ರಿ ಐತಿ. ಒಬ್ರೊಬ್ರ ನೋಡ್ತಿರ್ಬೇಕು ನಿಮ್ಗೆ. ಇದು 300 ರೂಪಾಯಿ ಆಯ್ತು ರೀ. ಇದು 200 ರೂಪಾಯಿ. ಇದು 300 ರೂಪಾಯಿ. ಇದು 1100, 500, ಇದು 1000, 900, 100. ಅವ್ರು ಹೆಂಗೆ ತೊಗೊಂಡಿರ್ತಾರೆ ಹಂಗೆ ಉದ್ರಿ ಹಚ್ಚಿನಿ ರೀ. ಇದು 200, ಇದು 50, 600, ಇದು 400, 300. ಈಗ ನೋಡಿರಿ ಇಷ್ಟೆಲ್ಲ ಉದ್ರಿ ಐತೆ. ಹೆಸರು ಬ್ಯಾಡ್ರಿ ಮತ್ತೆ ಯಾಕೆ ಸುಮ್ಮನೆ. ಯಾಕೆ ಕೊಡ್ತಾರೀ, ಕೊಡಲ್ಲ ಅಂತಲ್ಲ, ಕೊಡುತ್ತೆ. ನನಗೆ ಬಟ್ಟೆ ತರಕ್ಕೆ ಮಾಲ್ ತರಕ್ಕೆ ರೊಕ್ಕಬೇಕಲ್ರಿ. ನೋಡಿರಿ ಈಗ ಅಷ್ಟು ಕೊಟ್ಟವ್ರದ್ದು ತೆಗ್ದೀನಿ ರೀ. ಎಷ್ಟಿಟ್ಟು ಐತೆ 900, 900, 900, 900, 500, 550. ಇಷ್ಟೇ ಅಂದ್ರೆ ಇಷ್ಟ ಹನಿ ಕೊಡ್ರಿ ಹಳ್ಳ ಅಂತಾರೆ. ಚನಿ ಕೊಡ್ರಿ ಆಶೆ ಅಂತ. ಇಷ್ಟೇ ಕೂಡ್ಸ್ಕೊಂಡ್ರೆ 20,000 ರೂಪಾಯಿ ಮ್ಯಾಗ ಐತ್ರಿ ಅಮೌಂಟ್. ಲೆಕ್ಕ ಮಾಡಿದ್ರೆ ಮಾಡ್ತೀನಿ ರೀ. ಫೋನ್ಯಾಗ ಹೊಡೆದು ಮಾಡಿ ನಿಮ್ಮ ಟೋಟಲ್ ಎಷ್ಟಾತ ಅಂತ ಹೇಳ್ತೀನಿ ರೀ. ಉದ್ರಿದು ಬರೀ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟನ್ನು ಹಾಕ್ತೀನಿ ರೀ. ಮಗ್ಲ 21,010 ರೂಪಾಯಿ ಉದ್ರಿ ಆಗೈತೆ ರೀ. ಇದು ಕೊಟ್ಟವ್ರದ್ದು ಬಿಟ್ರಿ. ಈಗ ಅಮೌಂಟ್ ಕೂಡ ಹೆಂಗೆ ಕೊಡಿಸ್ತೈತಿ 20,000 ಗಟ್ಟಲೆ ಉದ್ರಿ ಹಾಕಿದಾಗ ಎಲ್ಲರೂ ಏನು ಬಿಟ್ಟೈತೆ ಬಟ್ಟೆ ಲಾಭ ಐತಿ ಅಂತ ಅನ್ಸುತ್ತೆ ರೀ. ಏನೂ ಲಾಭ ಇಲ್ಲ ಸ್ನೇಹಿತರೆ ಬಟ್ಟೆದು. ಅದಕ್ಕೆ ಆಗಲ್ರಿ. ಉದ್ರಿ ಕೊಟ್ಟ ಅವ್ಳ ಕೈಲಿ ಸಾಲ ತೆಗೆದು ಕೊಯ್ದು ಹಾಕ್ಬೇಕಲ್ರಿ. ಸದ್ ಮಾಲ್ ಆಗೈತೆ ರೀ. 20,000 ರೂಪಾಯಿ ಉದ್ರಿ ಐತ್ರಿ. ಇನ್ನೊಂದು 20,000 ರೂಪಾಯಿ ಮಾಲ್ ಇಲ್ಲ ಏನ್ರಿ. 20,000 ರೂಪಾಯಿ ಮಾಲ್ ಹೊಡ್ಕೊಂಡು ಕೂತು ಬಿಡ್ತಾ. 40,000 ರೂಪಾಯಿ ಗಟ್ಟಲೆ ಬಡ್ಡಿ ಗಂಟೇನು ಅಜ್ಜೆ ಸ್ನೇಹಿತರೆ. ಜೀವನ ಸುಲಭಿಲ್ಲ. ಎಲ್ಲ ನನಗೆ ಹೇಳೋಕ್ಕಾಗವಲ್ದು ರೀ, ಬಿಡೋಕ್ಕಾಗವಲ್ದು. ಜನಗಳಿಗೆ ಅನಿಸುತ್ತೆ ಬಟ್ಟೆ ವ್ಯಾಪಾರ ಆತಾವು ಲಾಭ ಆಗುತ್ತೆ. ಜನಗಳಿಗೆ ಅನಿಸುತ್ತೆ. ಇದೆಲ್ಲ ಇಷ್ಟು ಹೊಡೆತ ಸ್ನೇಹಿತರೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಕರೆಕ್ಟ್ ಟೈಮ್ 9 ಗಂಟೆ ಆಯಿತು. ನಾ ವಿಡಿಯೋ ಸಿಗ್ತೀನಿ ರೀ. ಬಾಯ್ ರೀ. ಹಿಂಗೈತೆ ನೋಡಿ ಬಟ್ಟೆ. ಯಾವ್ದು ಮಾಡಿದ್ರು ಹಳ್ಳ್ಯಾಗ ಏನು ಮಾಡ್ತೀವಿ ಅಂದ್ರೂ ನಡೆಯಲ್ಲ ಸ್ನೇಹಿತರೆ. ಸಿಟಿಯಾಗ ಏನೋ ಮಾಡಿ ನಡಿತೈತೆ ರೀ. ಅದಕ್ಕೆ ಇನ್ನೊಂದು ಏನೋ ಮಾಡ್ಬೇಕಂತೇಳಿ ವಿಚಾರ ಮಾಡಾಕತ್ತೀನಿ ರೀ. ಅದು ನಿಮ್ಮೆಲ್ಲರ ಸಪೋರ್ಟ್ ನಿಂತ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿನಿ. ಹೆಂಗಾಗುತ್ತೆ ಅಲ್ರಿ, ರಾಯರ ಮ್ಯಾಗ ಭಾರ ಹಾಕೋದ್ರಿ. ಬಟ್ ಅದ್ರದ್ದು ಈಗ ಒಟ್ಟು ಮತ್ತು ನಮ್ಮ ಊರಾಗ ಜಾತ್ರೆ ಬರ್ತೀರಿ 3 ವರ್ಷಕ್ಕೊಮ್ಮೆ. ಆ ಜಾತ್ರೆಗೆಲ್ಲ ಮತ್ತು ಲಾಭ ಆಗುತ್ತೆ ರೀ. ಗಂಟು ಕೊಡುತ್ತಾ ಅಲ್ಲಿ ತನಕ ನಾವು ಕಾಯಬೇಕು ನೋಡಿ. ಅಲ್ಲಿ ತನಕ ಲಾಭ ಅನ್ನೋದಿಲ್ಲ ರೀ. ಸುಮ್ಮ ಮಾಡಿದ್ದು ನಾವು ಹುಟ್ಟಿದ್ದು ನೈಟಿ ಉಳಿತ್ರಿ. ಹುಟ್ಟಿ ಇದೊಂದು ಇಂಥವೆಲ್ಲ ಓದ್ತಾವು. ಮಕ್ಳಿಗೆ ಅರಿಬೇಕು, ಅಂಚಡಿದು ಮತ್ತು ಟೈಲರಿಂಗು ಸ್ವಲ್ಪ ಮಾಡೋದು ನೋಡಿ. ಇದೆಲ್ಲ ಅದ್ರ ಗಂಟು ಹಾಕಿ ಗಂಟು ಒಳಗೆ ತೆಗಿರಾಗನ ತಲೆ
ಪಟ್ಟೊಂದು ಹೋಗೋ ಸ್ನೇಹಿತರೆ. ಗುಡ್ ನೈಟ್, ಬಾಯ್.